ಡಿಸಿಎಂ ಸ್ಥಾನ ತಪ್ಪಿದ್ರೂ ಕೂಡ ಅದೇ ಖಾತೆ ಸಿಕ್ಕಿದ್ದಕ್ಕೆ ಎಂಬಿ ಪಾಟೀಲ್ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಕೈಗಾರಿಕಾ ಖಾತೆ ಕೊಟ್ಟಿದ್ದಕ್ಕೆ ಬಹಳ ಸಂತೋಷದಿಂದ ಇದ್ದೇನೆ ಅಂತ ಮಾತನಾಡಿದ್ದಾರೆ. ಹಿಂದೆ ಯಾವ ಖಾತೆ ಇತ್ತು ಅಂದ್ರೆ ಕೈಗಾರಿಕಾ ಖಾತೆಯನ್ನ ನೀಡಲಾಗಿತ್ತು ಎಂಬಿ ಪಾಟೀಲ್ ಅವರಿಗೆ. ಡಿಸಿಎಂ ಸ್ಥಾನ ತಪ್ಪಿದೆ, ಬಟ್ ಯಥಾ ರೀತಿಯಾಗಿ ಇದೆ. ಅಂದ್ರೆ ಮೊದಲು ಯಾವ ಖಾತೆಯನ್ನ ನೀಡಲಾಗಿತ್ತು, ಸೊ ಅದೇ ಖಾತೆಯನ್ನ ಅವ್ರಿಗೆ ನೀಡಲಾಯಿತು ಎಂಬಿ ಪಾಟೀಲ್ ಅವರಿಗೆ. ಅದು ಖುಷಿ ಕೂಡ ಇದ್ದಾರೆ ಅವರು. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರೇ ಖುದ್ದು ಮಾತನಾಡಿದ್ದಾರೆ. ಎರಡು ಮಾತಿಲ್ಲ, ಅದೇ ಖಾತೆಯನ್ನ ಕೊಟ್ಟಿದ್ರಿಂದ ಅನುಕೂಲ ಕೂಡ ಇದೆ. ಇಲಾಖೆಯಲ್ಲಿ ಈಗಾಗಲೇ 50% ಕೆಲಸವನ್ನು ಕೂಡ ಮಾಡಿದ್ದೇನೆ. 2 ವರ್ಷದಲ್ಲಿ 30ರಿಂದ 35ರಷ್ಟು ಮಾಡಿದ್ದೆ. 85% ಕೆಲಸ ಕೂಡ ಆಗುತ್ತೆ. ನನಗೆ ಕೊಟ್ಟಿರುವಂತಹ ಖಾತೆಯನ್ನ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ. 50% ಅಷ್ಟು ಈಗ ಸಿಕ್ಕಿರುವಂತಹ ಅವಕಾಶದಲ್ಲಿ 3 ವರ್ಷದಲ್ಲಿ 50% ಕೆಲಸ ಮಾಡಿದ್ದೀನಿ. ಇನ್ನೊಂದು 2 ವರ್ಷದಲ್ಲಿ 30ರಿಂದ 35ರಷ್ಟು ಆಗುತ್ತೆ. ಅಂದರೆ 85% ಅಷ್ಟು ಕೆಲಸ ಆಗುತ್ತೆ. ಅದನ್ನೇ ಮುಂದುವರಿಸ್ಕೊಂಡು ಹೋಗೋಕ್ಕೆ, ನನ್ನ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೂ ಕೂಡ ಸಾಧ್ಯವಾಗುತ್ತೆ ಅಂತ ಹೇಳಿ ಮಾತನಾಡಿದ್ದಾರೆ. ಆದರೆ ನೋಡಿ, ಕಾಂಗ್ರೆಸ್ ಏನೋ ಮಾನದಂಡಗಳಿರ್ತವೆ. ಈಗ ಪರಮೇಶ್ವರ್ ಅವರು ಹಿರಿಯರು, ಕೆಪಿಸಿಸಿ ಅಧ್ಯಕ್ಷರಾಗಿ 6-8 ವರ್ಷ ಕೆಲಸ ಮಾಡಿದ್ರು. ಅವರು DCM ಆಗಿದ್ರೆ ನನಗೆ ಸಂತೋಷ ಇದೆ. ಅವ್ರಿಗಿಂತ ಜಾಸ್ತಿ ಸಂತೋಷ ನನಗಿದೆ. ಹೀಗಾಗಿ ಸಮಯ ಬರ್ತದೆ, ಎಲ್ಲನೂ ಕೂಡ ಸೂಕ್ತ ಸಂದರ್ಭದಲ್ಲಿ ನನಗೆ ಯಾವುದೇ ಕೂಡ ಅಸಮಾಧಾನ ಆಗಲಿಲ್ಲ, ಯಾವುದೂ ಇಲ್ಲ. ಇವತ್ತು ನನಗೆ ಅದೇ ಖಾತೆಯಲ್ಲಿ ಮುಂದುವರಿಸಿದ್ದಾರೆ, ಇಂಡಸ್ಟ್ರೀಸು ಮತ್ತು IDD. ಈಗಾಗಲೇ ನಾನು ಸ್ವಲ್ಪ ಸಾಕಷ್ಟು ಕೆಲಸ ಮಾಡಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ. ನೋಡಿ, ಅಲ್ಲ, ಅವ್ರಿಗೂ 2013ರಲ್ಲಿ ಇವತ್ತು ದಿವಸ ಅವರು KPCC ಅಧ್ಯಕ್ಷ ಇದ್ರು, ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಇದ್ರು. ಆ ತಮ್ಮ ಸೋತರು. ಅವ್ರು ಸೋತಾಗ ಬಹುಶಃ ಅವ್ರು ತಾರಿಸಿ ಬಂದಿದ್ರೆ ಅವರು ಕೂಡ ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು, ಒಂದು ಅರ್ಧ ಅವಧಿಗಾರ ಅಟ್ಲೀಸ್ಟ್ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರು. 2.5 ಸಿದ್ದರಾಮಯ್ಯನವರು ಸೀನಿಯರ್ ಇದ್ರು, ತದನಂತರ ಒಂದು ಅರ್ಧ ಅವಧಿಗಾರು ಮುಖ್ಯಮಂತ್ರಿ ಆಗ್ತಿದ್ರು. ನಾನು ಹೇಳಿದ ನಾನು ಬಹಳ ಸಂತೋಷದಿಂದಿದ್ದೀನಿ. ಖಾತೆ ಆದರೆ ಇದ್ರಿಂದ ಒಂದು ಬೆನಿಫಿಟು ಕೂಡ ಇದೆ. ಯಾಕಂದ್ರೆ ಈಗಾಗಲೇ 50% ವರ್ಕ್ ಮಾಡಿದ್ದೀನಿ. ಇನ್ನು 2 ವರ್ಷದಲ್ಲಿ ಇನ್ನೊಂದು 30-35% ಮಾಡಿದ್ರೆ ಸ್ವಲ್ಪ 80-85% ವರ್ಕ್ ಆಗ್ತದೆ.